ದೇಶಾದ್ಯಂತ ದೇಶವ್ಯಾಪಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಉಗ್ರರು ಸಂಚು ರೂಪಿಸ್ತಾ ಇದ್ದಾರೆ ಎನ್ನುವ ವರದಿಗಳು ಸತತವಾಗಿ ಕಳೆದ ಕೆಲವು ದಿನಗಳಿಂದ ಬರ್ತಾನೆ ಇತ್ತು. ಇದಕ್ಕೆ ಕಾರಣಗಳು ಹಲವಾರು ಇದ್ದವು. ಮಾಹಿತಿಗಳು ಹರಿದು ಬರುತ್ತಿದ್ದ ಮಾಹಿತಿಗಳ ಪ್ರಕಾರ ಆಪರೇಷನ್ ಸಿಂಧೂರ ಆದ ಮೇಲೆ ಪಾಕಿಸ್ತಾನ ಹೇಗಾದರೂ ಮಾಡಿ ಭಾರತದಲ್ಲಿ ಮತ್ತೆ ಅರಾಜಕತೆಯನ್ನು ಮೂಡಿಸಬೇಕೆಂದು ನಂಬರ್ 1 ಪಾಕಿಸ್ತಾನ ತನ್ನ 2 ಗಡಿ ಭಾಗಗಳಾದ ಖೈಬರ್ ಪಖ್ತೂನ್ವಾ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಅನುಭವಿಸ್ತಾ ಇರುವಂಥ ಹಿನ್ನಡೆಗಳು ಮತ್ತು ಸಮಸ್ಯೆಗಳನ್ನು ಡೈವರ್ಟ್ ಮಾಡಲೆಂದು. ನಂಬರ್ 3 ಕಳ್ಳ ಕಿತಾಪತಿ ದರೋಡೆಕೋರ ಮುನೀರನ್ನು ಎಲಿವೇಟ್ ಮಾಡಿದಾಗ ದೇಶದ ಒಳಗಡೆ ಉದ್ಭವವಾಗ್ತಿರೋ ಪರಿಸ್ಥಿತಿಯನ್ನು ತಿರುಗಿಸೋದಕ್ಕೆ ಭಾರತದಲ್ಲಿ ಏನಾದ್ರು ಆಗಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಇಲ್ಲೊಂದಷ್ಟು ಸ್ಲೀಪರ್ ಸೆಲ್ಗಳನ್ನೆಲ್ಲ ಆ್ಯಕ್ಟಿವ್ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಇತ್ತು. ಗೊತ್ತಿಲ್ಲ ಅದರ ಭಾಗವಾಗಿ ಇವತ್ತಾಗಿದೆಯೋ ಏನೋ. ಸಂಜೆ 6:45ರಿಂದ 7 ಗಂಟೆಯ ಸಮೀಪದ ಒಳಗಡೆ ಇವತ್ತು ದೆಹಲಿಯ ಕೆಂಪುಕೋಟೆ ಬಳಿ ಇರುವಂತಹ ಮೆಟ್ರೋ ರೈಲು ನಿಲ್ದಾಣದ ಬಳಿ ಕಾರೊಂದು ಸ್ಫೋಟಿಸಿದೆ. ಮಾರುತಿ ಈಕೋ ಯಾವುದೋ ಒಂದು ಕಾರ್. ಈ ಕಾರಿನ ಸ್ಫೋಟದ ತೀವ್ರತೆ ಹೇಗಿದೆ ಅಂತಂದರೆ ಅದು ಪಕ್ಕದ ಕಾರಿಗೆ ಬೆಂಕಿಯಾಗಿ ಅದು ಸ್ಫೋಟಿಸಿ ಪಕ್ಕದೇನೋ ಆಗಿ 7-8 ಕಾರುಗಳು ಒಮ್ಮೆಲೇ ಸ್ಫೋಟಿಸ್ತಾ ಹೋಗಿವೆ. ನಂಬರ್ 1. ನಂಬರ್ 2, 8 ಮಂದಿ ಈವರೆಗೆ ಸಾವನ್ನಪ್ಪಿರುವ ವರದಿಗಳು ಬಂದಿದ್ದು 20ಕ್ಕೂ ಹೆಚ್ಚು ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ. ಸತ್ತವರ ಪೈಕಿ ಕೆಲವರ ದೇಹ ಕತ್ತರಿಸಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಸ್ಫೋಟ ಯಾವುದಕ್ಕೆ ಆಗಿದೆಯೋ ಅದು ಉಗ್ರರ ಕೃತ್ಯವಾಗಿ ಸ್ಫೋಟಕಗಳನ್ನೇ ಬಳಸಿ ಮಾಡಿದ್ದಾರೋ ಅಥವಾ ಈ CNG ಡೆಲ್ಲಿಲೆಲ್ಲ ಇದೆಯಲ್ಲ ನೋ ಐಡಿಯಾ. ಬಟ್ ಸ್ಫೋಟದ ತೀವ್ರತೆ ನೋಡಿದ್ರೆ ಸ್ಫೋಟಕಗಳೇ ಇನ್ವಾಲ್ವ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳಗಳಿಗೆ ಅಲ್ಲಿ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಕೆಲವನ್ನು ನಿಯಂತ್ರಣ ಮಾಡಿಕೊಂಡಿದ್ದಾರೆ. ಯಾವುದೇ ಸ್ಫೋಟವಾಗಲಿ ಬೆಂಕಿಯಾಗಲಿ ಇಲ್ಲ. ಭಾಳ ಗಮನಿಸಬಹುದಾದ ಒಂದು ಅಂಶ ಎಂದರೆ ಈ ಘಟನೆಯಾದ ನಂತರ ಈಗ ಸಮಯ ಸುಮಾರು 9 ಗಂಟೆ, ಅಂದರೆ ಸರಿಸುಮಾರು 2 ಗಂಟೆಗಳ ಕಾಲ ಆಯಿತು ಈ ಘಟನೆ ಆಗಿ. ಯಾವುದೇ ಸಂಘಟನೆ ಇದರ ಹೊಣೆಯನ್ನು ಇನ್ನೂ ಹೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಯಾರ್ದಾರುವನ ಅಲ್ವಾ. ಇನ್ನು ದೆಹಲಿ ಪೊಲೀಸರು ಮತ್ತು ಎಲ್ಲ ಇತರೆ NIA ಉಳಿದವರು ಎಲ್ಲರೂ ಸ್ಥಳಕ್ಕೆ ಹೋಗಿದ್ದಾರೆ. ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಕೇಂದ್ರ ಗೃಹ ಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಚುನಾವಣೆ ಬ್ಯುಸಿ ಇಲ್ಲ, ಬೇರೆ ಕಡೆ ಇದ್ದಂಗಿದೆ. ಇದರ ಜೊತೆಯಲ್ಲಿ ದೇಶವ್ಯಾಪಿ, ಅದರಲ್ಲೂ ಬಹುಮುಖ್ಯವಾಗಿ ದೊಡ್ಡ ನಗರಗಳಾದ ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ಅಹಮದಾಬಾದ್, ಕೋಲ್ಕತ್ತಾ ಸೇರಿ ಎಲ್ಲ ಕಡೆ ಅಲರ್ಟ್ ಆಗಿರಿ ಯಾಕೋ ಅಂತ ಹೇಳಿದ್ದಾರೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೇರ ವರದಿಯನ್ನ ಕೊಡ್ತಾರೆ. ಸ್ಪಾಟ್ನಲ್ಲಿ ನಮ್ಮ ಪ್ರತಿನಿಧಿ ಶಬ್ಬೀರ್ ಇದ್ದಾರೆ. ಶಬ್ಬೀರ್, ಇಡೀ ಘಟನೆಯ ಕುರಿತಾಗಿ ಗಮನಿಸ್ತಾ ಇದ್ರೆ ಅಲ್ಲಿಗಾಗಲೇ ಪೊಲೀಸರ ತಂಡ ಕೂಡ ಬಿಟ್ಬಿಟ್ಟಿದೆ. ಅವರಿಗೆ ಏನಾದ್ರೂ ಒಂದು ಸ್ಪಷ್ಟನೆ ಸಿಗ್ತಾ ಇದೆಯಾ ಹೇಗಾಗಿರಬಹುದು ಈ ಒಂದು ಘಟನೆ ಅಂತ? ಆ ಇಂಟೆನ್ಸಿಟಿ ಆಫ್ ಬ್ಲಾಸ್ಟ್ ನ ಗಮನಿಸ್ತಾ ಇದ್ರೆ ಇದು CNG ಅನ್ನುವಂತಹ ಪ್ರಾಥಮಿಕ ವರದಿ ಏನಿತ್ತು ಅದನ್ನೀಗ ಅಲ್ಲಗೆಳೆಯುವ ಸ್ಥಿತಿಗೆ ಹೋಗಲಾಗಿದೆಯಾ? ಹೌದು, ಸದ್ಯಕ್ಕೆ ಇನ್ನು ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಅಥವಾ ತಾರ್ಕಿಕ ನಿರ್ಧಾರಕ್ಕೆ ಬರದೇ ಇದ್ರೂ ಕೂಡ ಇದು ಸ್ಫೋಟದ ತೀವ್ರತೆಯನ್ನು ಗಮನಿಸಿದ್ರೆ ಯಾವುದಾದ್ರೂ ಭಯೋತ್ಪಾದಕ ದಾಳಿಯ ಸಂಚಿರಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಫಸ್ಟ್ ನಾನು ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದೀನಿ. ನೋಡ್ಬೋದು ನೀವು ಕೆಂಪುಕೋಟೆಯ ಮುಂಭಾಗದಲ್ಲಿರುವಂತ ಪ್ರಮುಖ ರಸ್ತೆ, ಒಂದು ಕಡೆಗೆ ಚಾಂದಿನಿ ಚೌಕ್ ಮಾರ್ಕೆಟ್, ಮತ್ತೊಂದು ಕಡೆಗೆ ಕೆಂಪುಕೋಟೆ. ಇದರ ಹತ್ತಿರದಲ್ಲೇ ಕೂಗಳತೆಯ ದೂರದಲ್ಲಿರುವಂತದ್ದು ಮೆಟ್ರೋ ಸ್ಟೇಷನ್. ಈ ಒಂದು ಜಾಗ ಏನು ನೋಡ್ತಾ ಇದ್ದೀರಿ, ಈ ಒಂದು ಜಾಗದಲ್ಲೇ ನಿಮಗೆ ಸಂಜೆ 6:45 ಈ ಆಸುಪಾಸಿನಲ್ಲಿ ಸ್ಫೋಟ ಸಂಭವಿಸುತ್ತೆ. ಮಾರುತಿ ಈಕೋ ವಾಹನದಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು. ಅದಾದ ಬಳಿಕ 8 ಕಾರುಗಳಿಗೆ ಬೆಂಕಿ ಹೊತ್ತಿ ಉರಿದಂತ ಹಿನ್ನೆಲೆಯಲ್ಲಿ 20ಕ್ಕಿಂತ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಬಂದು ಅವುಗಳನ್ನು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಇಡೀ ಪ್ರದೇಶ ಏನಿದೆ ಈಗ ಸಂಪೂರ್ಣವಾಗಿ ಸೀಲ್ ಆಗಿದೆ. ಇಡೀ ದೆಹಲಿ ಪೊಲೀಸರು ಇಡೀ ಜಾಗವನ್ನು ಆವರಿಸಿಕೊಂಡಿದ್ದಾರೆ. ಸಾಕ್ಷ್ಯಗಳನ್ನ ಹಾಗಾಗಿ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸ್ಥಳಕ್ಕೆ ಬರುವಂತಹ ಇತರೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ FSL ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಿಕ್ಕೆ ಅನುಕೂಲವಾಗುವಂತೆ ಇಡೀ ಸ್ಪಾಟ್ ಅನ್ನ ಸಂರಕ್ಷಿಸಿಡುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ನೋಡಿ, ಈ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಈ ಭಾಗದಲ್ಲಿ ಅಂದ್ರೆ
ಆ ಸ್ಫೋಟದ ತೀವ್ರತೆಯಿಂದ ಅಂದ್ರೆ ಮಾರುತಿ ಈಕೋದ ಬಂಪರ್ ಅನ್ಸುತ್ತೆ, ಅದು ಯಾವ ರೀತಿಯಾಗಿ ಬಂದು ಇಲ್ಲಿ ಬಿದ್ದಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವಿದನ್ನು, ಇದು ವಾಹನದ ಸ್ಫೋಟದ ತೀವ್ರತೆಯಿಂದ ಅಲ್ಲಿಂದ ಚಿಮ್ಮಿ ಬಂದಿರುವಂತಹ ವಾಹನದ ಒಂದು ತುಣುಕಾಗಿರುವಂಥದ್ದು. ಮತ್ತೆ ಇದರ ಶೇಪ್ ನೋಡಿದ್ರೆ ಇದು ಕಾರಿನ ಮುಂಭಾಗದಲ್ಲಿರುವಂತಹ ಬಂಪರ್ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾವ ರೀತಿಯ ಸ್ಫೋಟ, ಯಾವ ರೀತಿಯ ತೀವ್ರತೆ ಅನ್ನುವಂಥದ್ದು ಅಂದ್ರೆ ಪ್ರಕಾರವಾಗಿ ಮೂವಿಂಗ್ ಅಲ್ಲಿದ್ದಂತಹ ಕಾರು ಬಂದು ಸ್ಟಾಪ್ ಆಗಿದ ಅದೇ ಗಳಿಗೆಯಲ್ಲೇ ಸ್ಫೋಟ ಆಯ್ತು ಅನ್ನುವಂತಹ ಮಾಹಿತಿ ಇದೆ. ಸೊ ಅದೇ ಕಾರ ನೀವು ತೋರಿಸ್ತಾ ಇರುವಂತಹ ಬಂಪರ್ ಈಗ ಸದ್ಯಕ್ಕೆ ಕೆಲವು ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಆ ಒಂದು ಕಾರ್ನ ತುಣುಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲವು ದೃಶ್ಯಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗಷ್ಟೇ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಕೂಡ ಸಿಗ್ತಾ ಇತ್ತು, ಕೆಲವೊಂದಿಷ್ಟು ಮಾಂಸದ ತುಣುಕುಗಳು ಕೂಡ ಅಲ್ಲಲ್ಲಿ ಬಿದ್ದಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ ಆಗ್ಲೇ. ಅದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ನೀವಿಲ್ಲಿ, ಇದು ಏನಿದೆ ಸ್ಥಳೀಯರು ಹೇಳ್ತಾ ಇರುವಂತದ್ದು ಅಥವಾ ಇಲ್ಲಿರುವಂತ ಕೆಲವರು ಹೇಳ್ತಾ ಇರುವಂತದ್ದು ಏನು ಹಾನಿಗೆ ಒಳಗಾಗಿದ್ದಾರೆ ಅದು ಆ ಫೋರ್ಸ್ ನ ಜೊತೆಗಡೆ ಬಂದಿರುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ ಇದು ಯಾವ ರೀತಿಯಾದಂತಹ ದಾಳಿ ಅನ್ನುವಂಥದ್ದು. ಸದ್ಯಕ್ಕೆ ಇಡೀ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಸಿಎನ್ಜಿ ಸ್ಫೋಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಚಳಿಗಾಲ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಸಿಎನ್ಜಿ ಸ್ಫೋಟ ಸಾಧಾರಣವಾಗಿ ಕಡಿಮೆ, ಹಾಗಾಗಿ ಇದು ಬೇರೆ ರೀತಿಯಾದಂತಹ ದಾಳಿ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆಲ್ ರೈಟ್, ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗ ಬರ್ತಿರುವಂತಹ ವರದಿಗಳ ಪ್ರಕಾರ ಸಾವಿನ ಸಂಖ್ಯೆ ಸುಮಾರು 10ಕ್ಕೆ ಹೋಗಿದೆ. ಎರಡನೇದಲ್ಲಿ ನಮ್ಮ ಸಹೋದ್ಯೋಗಿ ತೋರಿಸ್ತಾ ಇದ್ರು ದೇಹದ ಕೆಲ ಭಾಗಗಳು ಕೆಲವು ಕಡೆ ಬಂದಿರಬಹುದು ಅಂತ. ಅದು ಪಾಸಿಬಲಿ ಬೇರೆಯವ್ರದ್ದು ಇರ್ಬೋದು ಮತ್ತು ಯಾವ ಸ್ಫೋಟಗೊಂಡಿದೆ ಕಾರು ಅದರೊಳಗಡೆ ಇದ್ದವ್ರದ್ದು ಇರಬಹುದು. ವಿ ಡೋಂಟ್ ನೋ. ಇವೆಲ್ಲ ನಂತರದ ತನಿಖೆಯಲ್ಲಿ ಗೊತ್ತಾಗುತ್ತೆ. ಕಾರ್ ಯಾವುದು, ಎತ್ತ, ಎಲ್ಲಿಂದ ಬಂತದು, ಹೇಗೆ ಬಂತು, ಎತ್ತ ಅನ್ನೋದೆಲ್ಲ ಬರುತ್ತೆ. ಬಟ್ ಸ್ಫೋಟದ ತೀವ್ರತೆಯನ್ನು ನೋಡಿದ್ರೆ ಪಾಸಿಬಲಿ LNG ಲೆವೆಲಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅದು ಸದ್ಯಕ್ಕಂತೂ. ವಿ ಡೋಂಟ್ ನೋ. ಈ ಸ್ಫೋಟಕ್ಕೆ ಮುನ್ನ ದೆಹಲಿಯ NCR, ಹರಿಯಾಣದ ಫರೀದಾಬಾದ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಒಂದು ಮಹತ್ವದ ಆಪರೇಷನ್ ಅನ್ನು ಕೂಡ ಇವತ್ತು ನಡೆಸಿದ್ರು. 2 ವೈದ್ಯರು ಸೇರಿ 7 ಉಗ್ರರನ್ನು ಬಂಧಿಸಿದ್ರು. ಅಫ್ಕೋರ್ಸ್ ಇದನ್ನಾಗಲೇ ಕಾಂಗ್ರೆಸ್ನವರು, SP ಅವರು, ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂತ ಹೇಳಿರೋವಂಥವ್ರು. ದಿಸ್ ಇಸ್ ಎ ಪ್ರಾಬ್ಲಮ್. ಇದು ಮುಸ್ಲಿಮರನ್ನ ಒಂದು ಪಕ್ಷ ಸಪೋರ್ಟ್ ಮಾಡಬಾರ್ದು ಅಥವಾ ಹಿಂದೂಗಳನ್ನು ಒಂದು ಪಕ್ಷ ಸಪೋರ್ಟ್ ಮಾಡಬಾರ್ದು ಅಂತಿಲ್ಲ. ನಡೆದಿದ್ದನ್ನೆಲ್ಲ ರಾಜಕೀಯಕ್ಕೆ ಹೋಲಿಸಿ ಮತಗಳ ದುರಾಸೆಗೆ ಬಿದ್ದು ಹೋಗಿರೋ ದೇಶದ ರಾಜಕೀಯ ಪಕ್ಷಗಳು ಈ ಸ್ಥಿತಿಗೆ ತಂದಿವೆ ಎಲ್ಲವನ್ನು. ಇಟ್ಸ್ ಆಲ್ ರೈಟ್. 2 ವೈದ್ಯರನ್ನು ಸೇರಿ ಒಟ್ಟು ಮೂಲಕ 4 ವೈದ್ಯರಾದರು. 2-3 ದಿನದಲ್ಲಿ 4 ದಿನದಲ್ಲಿ 7 ಜನನ್ನು ಬಂಧಿಸಿದ್ದಾರೆ. ಈ ಮೂಲಕ ಒಂದು ದೊಡ್ಡ ಘಟನೆಯನ್ನು ತಡೆದಿರಬಹುದು ಅಂತ ಲೆಕ್ಕಾಚಾರ. ಯಾಕಂದರೆ ಅವರು ಸಂಚನ್ನು ರೂಪಿಸ್ತಾ ಇದ್ದರು, ವೈಟ್ ಕಾಲರ್ಗಳವರು ಅಂತ. ಹಾಗೇನಿಲ್ಲ, ನನಗೆ ವೈಟ್ ಕಾಲರ್ ಅನ್ನಿಸ್ತಿಲ್ಲ. ಪರ್ಟಿಕ್ಯುಲರ್ಲಿ ಮೈನಾರಿಟಿನಲ್ಲಿ ಬಹಳ ಓದಿರೋ ಹುಡುಗರುಗಳು ಮತ್ತು ಮನೆಯೆಲ್ಲ ಬಂದಿತ್ತು, ಹೆಣ್ಣು ಮಗಳು ಬರ್ತಾರಂತೆ ಅಂತ. ಇದು ಓದಿರೋರೇ ಬಂದಿದ್ದಾರೆ. ಪ್ಲಸ್ ಇಲ್ಲೂ ದೇಶದೊಳಗಡೆನೂ ಹೌದು ಕೆಲವು ಪ್ರಕರಣಗಳಲ್ಲಿ. ಮತ್ತು ಈಗ ಐಸಿಸ್ಸು, ಈ ಅಲ್ಖೈಡಾ ಇಂಥದಕ್ಕೆ ಆವಾಗ ಉತ್ತೇಜಿತರಾಗಿ ಹೋದವರೆಲ್ಲ ಓದ್ದವರೇ ತುಂಬ ಜನ. ಹಾಗಾಗಿ ಈ ಧರ್ಮಾಂಧತೆ ಮತ್ತು ಮತಾಂಧತೆ ಏನಿದೆ, ಪರ್ಟಿಕ್ಯುಲರ್ಲಿ ಮೈನಾರಿಟಿ ಕಮ್ಯುನಿಟಿದು ಮೋರ್ಸೋ ನಾನು ಹೇಳ್ತಿರೋದು, ಅದು ಈ ಹಿಂಸೆಯ ಕಡೆಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಈ ಥರ ಮಾಡೋದೇನಿದೆ ಅದು ಶಿಕ್ಷಿತರಲ್ಲೇ ಹೆಚ್ಚಾಗಿದೆ ನನ್ನ ಪ್ರಕಾರ. ಭಾಳ ಜನ ತುಂಬ ತಪ್ಪು ತಿಳ್ಕೊತಿದ್ದಾರೆ ಶಿಕ್ಷಿತರಲ್ಲಿ ಇಲ್ಲ ಅಂತ. ಶಿಕ್ಷಿತರಲ್ಲೇ ಹೆಚ್ಚದು, ಅವರೇ ಮೋರ್ ಡೇಂಜರಸ್ ಆಗಿರೋದು ಇವಾಗ ನನ್ನ ಪ್ರಕಾರ. ಆದಂಗಿದೆ. ಏನೋ ಇವರೆಲ್ಲ IED ತಯಾರಿಕೆಗೆ ಶೇಖರಿಸಿಟ್ಟಿದ್ದ 300 kg 360 kg ಅಮೋನಿಯಂ ನೈಟ್ರೇಟ್ ಹಾಗೂ 2500 kg ಸ್ಫೋಟಕವನ್ನು 2 ಪೊಲೀಸರು, ಜಮ್ಮು ಕಾಶ್ಮೀರ ಮತ್ತು ದೆಹಲಿ ಪೊಲೀಸರೆಲ್ಲ ಹಲವೆಡೆಗಳಲ್ಲಿ ವಶಪಡಿಸಿಕೊಂಡಿದ್ದಾರೆ. ಕಾಶ್ಮೀರದ ಪುಲ್ವಾಮಾ ಮೂಲದ 35 ವರ್ಷದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಫರೀದಾಬಾದ್ನ ಅಲ್ ಫಲಾಹ್ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಇನ್ನೊಬ್ಬ ಯಾರೋ ಶಕೀಲ್ ಯಾರೋ ಇಮಾಮ್ ಒಬ್ಬರ ಬಳಿ ಸೇರಿಕೊಂಡು 8 ತಿಂಗಳಿಂದ ರೂಮ್ ತೊಗೊಂಡಿದ್ದಂತೆ. ನಂತರ ಅಲ್ಲಿ ಈ ಸ್ಫೋಟಕಗಳನ್ನು ತಯಾರಿಸುವ ಪರಿಕರಗಳನ್ನು ಆತ ಶೇಖರಿಸಿ ಇಟ್ಟಿದ್ದ. ಲಕ್ನೌದ ಲಾಲ್ಬಾಗ್ನ ನಿವಾಸಿ ಡಾಕ್ಟರ್ ಶಹೀನ್ ಎಂಬ ಮಹಿಳಾ ವೈದ್ಯೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಈಕೆಯ ಕಾರ್ನಲ್ಲಿ ಬಂದೂಕುಗಳು, ಜೀವಂತ ಗುಂಡುಗಳು ಇವೆಲ್ಲ ಸಿಕ್ಕಿದೆ. ಈ ಮುನ್ನ ಜೈಷೆ ಮೊಹಮ್ಮದ್ ಪರ ಇದ್ದಂಥ UPಯ
ಸಹರನ್ಪುರದ ಮತ್ತೋರ್ವ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ನ ಅವನನ್ನು ಬಂಧಿಸಲಾಗಿದೆ. ಎಲ್ಲ ವೈದ್ಯರು ಸೋಗಿನಲ್ಲಿ ಅಂತ ನಂಗೆ ಅನ್ಸಲ್ಲ. ಅವರು ಸೋಗ್ ಹಾಕಿಲ್ಲ, ಅವರು ವೈದ್ಯರೇ ಇರಬಹುದು. ಹೌದು, ಪಾಸ್ ಮಾಡಿದಾರೋ ಫೇಲ್ ಆಗಿದಾರೋ ಗೊತ್ತಿಲ್ಲ ನನಗೆ. ಅದರಲ್ಲಿ ಒಬ್ಬ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಆಗಿದ್ದ ಮಾಜಿ ಬಿಟ್ಟಿರ್ತಾನೆ ಅಥವಾ ತೆಗೆದಿರ್ತಾರೆ, ಅಥವಾ ಡಿಗ್ರಿ ಮಾಡಿದಾನೋ ಬಿಟ್ಟಿದಾನೋ ಅಥವಾ ಬೋಗಸ್ಸೋ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಅದು ಸೋಗೇನಿಲ್ಲ, ಅವರು ವೈದ್ಯರಾಗೇ ಬಂದಿರೋದು, ಇಂಜಿನಿಯರ್ಗಳಾಗೇ ಟೆರರಿಸ್ಟ್ಗಳಾಗಿರೋದು ಭಾಳ ಜನ. ಒಂದು ಬಾಯಿ ಬಿಟ್ಟಿದ್ದಂತೆ, ಹಾಗಾಗಿ ಸ್ಫೋಟಕಗಳನ್ನೆಲ್ಲ ಮಾಡಿದ್ದಾರೆ. ರೈಫಲ್ಗಳು ಭಾರಿ ಪ್ರಮಾಣದಲ್ಲಿ, ಯಾವುದೋ ಚೈನೀಸ್ ಸ್ಟಾರ್ ಪಿಸ್ತೂಲು, ಒಂದು ಬ್ಯಾರೆಟಾ ಪಿಸ್ತೂಲು, ಒಂದು AK-57 ರೈಫಲ್ಲು, ಒಂದು MK ಕ್ರಿಮ್ಕೋ ರೈಫಲ್ಲು, ಸುಧಾರಿತ ಸ್ಫೋಟಕ ಸಾಧನಗಳು, ಈ ಥರ ತುಂಬ ಎಲ್ಲನೂ ಸೀಸ್ ಮಾಡ್ಕೊಂಡಿದ್ದಾರೆ. ರಿಮೋಟ್ ಕಂಟ್ರೋಲ್ಗಳು, ಟೈಮರ್ಗಳು ಎಲ್ಲನೂ ಅವರ ಸಂಬಂಧಿತರನ್ನೆಲ್ಲ ಪತ್ತೆ ಹಚ್ತಾ ಇದ್ದಾರೆ. ಇದು ನಿರಂತರ ಪ್ರಕ್ರಿಯೆ, ಇದು ಇನ್ನು ಮುಂದೆ ಹೆಚ್ಚಾಗ್ತಾ ಹೋಗುತ್ತೆ. ಪಾಕಿಸ್ತಾನ ಅಸ್ಥಿರವಾದಂತೆಲ್ಲ ಒಳಗಡೆ ಮತ್ತು ಈಗ ಹೊರಗಡೆಯಿಂದ ಕೂಡ ಅದು ಅಸ್ಥಿರವಾದಂತೆಲ್ಲ ಅದಕ್ಕೆ ಗೊತ್ತಿರುವಂತಹ ದಿ ಸ್ಟೇಟ್ ಕ್ರಾಫ್ಟ್, ಅದಕ್ಕೇನಪ್ಪ ಗೊತ್ತಿದೆ, ಒಂದು ತಂತ್ರ ಅಂದರೆ ಭಾರತದ ಮೇಲೆ ಅದನ್ನು ತಿರುಗಿಸಿ ಬಿಡ್ತಾ ಇರೋದು. ಸೊ ದಟ್ ಅದು ತನ್ನ ಆಂತರಿಕ ಸಮಸ್ಯೆಗಳನ್ನು ಈ ಮೂಲಕ ಮುಚ್ಚಿ ಹಾಕಿಕೊಳ್ಳೋದು. ಹಾಗಾಗಿ ಈವಾಗಿನ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಚೆನ್ನಾಗಿಲ್ಲ. ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡ್ತಾ ಇದ್ದಾರೆ, ಅವನನ್ನು ತೆಗೆದುಹಾಕೋಂಗಿಲ್ಲ ಅನ್ನೋ ಥರ ಒಂದು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಅಲ್ಲಿ ವಿರೋಧ ಪಕ್ಷಗಳೆಲ್ಲ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅದರ ಮೇಲೆ, ದೊಡ್ಡ ಗಲಾಟೆ ಇದೆ ಒಳಗಡೆ ಇಂಟರ್ನಲ್ಲಿ. ಹಾಗಾಗಿ ಇನ್ನು ಇದೆಲ್ಲ ಹೆಚ್ಚಾಗತ್ತೆ ಅಂತ ಒಂದು ಲೆಕ್ಕಾಚಾರ. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅನ್ನೋದು ಕನ್ಫರ್ಮ್ ಆದಂತಹ ಸಂದರ್ಭದಲ್ಲಿ ಈಗ ಸಹಜವಾಗಿ ಹಿಂದೆ ಮೋದಿ ಒಂದು ಮಾತು ಹೇಳಿದ್ರಲ್ಲ ಸರ್, ಯಾವುದೇ ದಾಳಿಗಳಾಗ್ಲಿ ಅದನ್ನ ಆಕ್ಟ್ ಆಫ್ ವಾರ್ ಅಂತ. ದಾಳಿ ಇನ್ನೂ ಆಗಿಲ್ಲ, ದಾಳಿ ಆಗ್ಬಹುದು ಅಂತ ಮಾಡಿರೋದು, ಹಾಗಾಗಿ ಅದಕ್ಕೆ ಏನು ಮಾಡ್ಲಿಕ್ಕಿಲ್ಲ. ಆಮೇಲೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದು ಅನ್ನೋದು ಹುಡುಗಾಟ ಆಗಬಾರ್ದು. ಅದುವೇ ಬೆಳಿಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಅಂದರೆ ಹುಡುಗಾಟ ಆಗಬಾರ್ದು. ಅದಕ್ಕೊಂದು ತಕ್ಕ ತಯಾರಿ ಆಗಬೇಕು ಮತ್ತು ಅದಕ್ಕೆ ತಕ್ಕದಾದಂತಹ ಒಂದು ಘಟನೆ ಇರಬೇಕು. ಅದರ ಹಿನ್ನೆಲೆಯಲ್ಲಿ ಅವೆಲ್ಲ ನಡೀಬೇಕು. ಸಣ್ಣ ಪುಟ್ಟ ವ್ಯವಹಾರಗಳಿಗೆಲ್ಲ ಇಲ್ಲಿ 10 ರೌಡಿಗಳದ್ದು ಗಲಾಟೆ ಆಯಿತು ಅಂದ ತಕ್ಷಣ ಪೊಲೀಸ್ನವ್ರು ಬೆಳಗಿನ ಜಾವದಲ್ಲಿ 50 ರೌಡಿಗಳನ್ನು ನಿಲ್ಲಿಸಿ ಪರೇಡ್ ಮಾಡಿದರು ಅಂತ ನಂಗೆ ಆಗಬಾರ್ದು. ಆ ರೀತಿ ಆದರೆ ಜೋಕ್ ಆಗುತ್ತೆ. ನಂಬರ್ 1. ನಂಬರ್ 2, ಭಾರತ ಇಸ್ರೇಲ್ ಅಲ್ಲ. ಇಸ್ರೇಲ್ಗಿರಬಹುದಾದಂಥ ಅಮೆರಿಕದ ಬೆಂಬಲ ಏನಿದೆ ಮತ್ತು ಆ ಬೆಂಬಲವನ್ನು ಪ್ರಶ್ನೆ ಮಾಡಲಾಗದ ಪರಿಸ್ಥಿತಿಯಲ್ಲಿರುವಂಥ ಮಧ್ಯಪ್ರಾಚ್ಯ ರಾಷ್ಟ್ರಗಳೇನೇನಿವೆ, ಇಟ್ ಮೇ ಬಿ ಕತಾರ್, ಈಜಿಪ್ಟ್, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಪಾಕಿಸ್ತಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಈ ಎಲ್ಲ ಮುಸ್ಲಿಂ ದೇಶಗಳೇನೇನಿವೆ, ಮಧ್ಯಪ್ರಾಚ್ಯನೂ ಸೇರಿ ದಕ್ಷಿಣ ಏಷ್ಯಾನೂ ಸೇರಿ ಹೇಳ್ತಿರೋದು, ಅವರು ಏನು ಮಾಡೋಕ್ಕಾಗದೇ ಇರೋದ್ರಿಂದ ಸುಮ್ಮನೆ ಇರ್ತಾರೆ. ಹಾಗಾಗಿ ಇಸ್ರೇಲು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಅಂದರೆ ಬಾಂಬ್ ಹಾಕ್ತರ್ಬೇಕಾರೆ ಅವರು. ಭಾರತ ಇಸ್ರೇಲ್ ಅಲ್ಲ. ನಮಗೆ 2 ಸಮಸ್ಯೆ ಇದೆ. ಒಂದು ಹೊರಗಡೆಯಲ್ಲಿರುವಂತಹ ವೈರಿಗಳು, ಎರಡನೇದು ಒಳಗಡೆಯಲ್ಲಿರುವಂತಹ ವೈರಿಗಳು. ಒಳಗಡೆ ಇರುವ ವೈರಿಗಳು 2 ಬಣ್ಣ ಮತ್ತು ರೂಪದಲ್ಲಿದ್ದಾರೆ. ಒಂದು ದೇಶದ ವಿರುದ್ಧವೇ ಹೋರಾಡಲು ತಯಾರಾಗ್ತಾ ಇದ್ದಂಥ ಇಂಥ ಕಚಡಗಳು, ಯಾರೋ ಡಾಕ್ಟರ್ಗಳೋ ಇಂಜಿನಿಯರ್ಗಳೋ ಮತ್ತೊಂದು. ಎರಡನೇದು ಈ ಕಮ್ಯುನಿಟಿಯ ಓಟಿಗೋಸ್ಕರ ಹಪಾಹಪಿಸುವ ನಮ್ಮ ದುಷ್ಟ ರಾಜಕಾರಣಿಗಳು. ಹಾಗಾಗಿ ಭಾರತದ ಸಮಸ್ಯೆನೇ ಬೇರೆ, ಬೇರೆಯವ್ರ ಸಮಸ್ಯೆ. ಹಾಗಾಗಿ ಏಕ್ದಮ್ ಇದಾದ ತಕ್ಷಣ ರೈಡ್ ಮಾಡ್ಬಿಡೋಣ ಪಾಕಿಸ್ತಾನ ಅಂತ ಹಂಗಾಗಲ್ಲ. ಅದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವ ಸೆಂಟ್ರಲ್ ಜೈಲು ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನು ಈಗ ನಾವು ನೋಡಬೇಕು ಅನಿಸುತ್ತೆ. ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಅಂತ ಬಹುಜನರ ಆರೋಪ ಅಥವಾ ಅಭಿಪ್ರಾಯ. ಏನದು ಅಂತ ಈ ಹಿಂದೆ ದರ್ಶನ್ಗೆ ರಾಜಾತಿಥ್ಯ ಅಂದಾಗ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳಾದ ಪ್ರದೀವಾಲಾ ಅವರು ಬಹಳ ಅದನ್ನು ಗಂಭೀರವಾಗಿ ತಗೊಂಡು ಭಾಳ ಗಂಭೀರ ಮಾತುಗಳಲ್ಲೇ ಅದನ್ನು ಹೇಳಿದರು ತಮ್ಮ ತೀರ್ಪಿನಲ್ಲಿ. ಏನಾದರೂ ಹೆಚ್ಚು ಕಡಿಮೆ ಆದರೂ ನೋಡ್ತಾ ಇರಿ ನಿಮಗೆ ಅಂತ. ಹಾಗಾಗಿ ಜೈಲಧಿಕಾರಿಗಳು ಏನು ಮಾಡಿದ್ರು, ಹೇಳಿರೋ ಪ್ರಕರಣ ಒಂದನ್ನು ಗಂಭೀರವಾಗಿ ತಗೊಂಡ್ರು, ಉಳಿದಿದ್ದಕ್ಕೆ ಹಳೆ ಚಾಳಿಯನ್ನು ಮುಂದುವರಿಸಿದ್ರು. ಬುದ್ಧಿ ಕಲಿತಂತೆ ಕಾಣುತ್ತಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಅವರು ಬುದ್ಧಿ ಕಲಿಗೆ ಹೋಗೇ ಇಲ್ಲ. ರಾಜ್ಯ ಸರ್ಕಾರ ಮೇಲಿಂದ ಕೆಳಗಡೆ ಇರುವಂತಹ ಜೈಲು ಸಿಬ್ಬಂದಿಗೆ ಕೊಡುವಂತಹ ಸಂಬಳ ಏನಿದೆ ಅದು ಕಳ್ಳೆಕಾಯಿ ಬೀಜಕ್ಕಿಂತ ಕಡಿಮೆ ಬೆಲೆ ಏನು ಅದಲ್ವೇ ಅಲ್ಲ. ಅವರಿಗೆ ಈ ಪ್ರಮಾಣದಲ್ಲಿ ಬರ್ತಿರೋ ದುಡ್ಡೇನಿದೆ ಅದು ಸಂಬಳದ 10 ಪಾಲಿರ್ಬೋದು, 5 ಪಾಲಿರ್ಬೋದು. ಹಾಗಾಗಿ ಅವ್ರಿಗೆ ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ಮತ್ತು ಆ ಹೇಸಿಗೆಯ ರುಚಿ ಅವ್ರಿಗೆ ಬಂದಾಗೋಗಿದೆ, ಅದು ಬಿಡೋಕ್ಕಾಗಲ್ಲ. ಇನ್ನು ಈ ದೃಶ್ಯಾವಳಿಗಳನ್ನು ಪ್ರಸಾರ ಮಾಡಿದ್ದ ಮೇಲೆ ಬಹಿರಂಗಾಗಿದ್ದು ಸರ್ಕಾರಕ್ಕೆ ಇರಿಸು ಮುರಿಸಲ್ಲ, ಲಜ್ಜೆ ಮಾನ ಮರ್ಯಾದೆ ಇಲ್ಲ. ಇರಿಸು ಮುರಿಸು ಅಂದ್ರೆ ಏನು?
ಏನಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ನಾಚಿಕೆ ಇದ್ರೆ ತಾನೇ ನಾಚಿಕೆ ಆಗೋಕ್ಕೆ ಸರ್ಕಾರಕ್ಕೆ, ಜೈಲಿಗೆ. ಎಷ್ಟು ಬಾರಿ ಲೋಕಾಯುಕ್ತ ರೈಡ್ ಮಾಡಿದ್ದೀರಿ, ಎಷ್ಟು ಬಾರಿ ನೀವು ಅಧಿಕಾರಿಗಳ ರೈಡ್ ಮಾಡಿದ್ದೀರಿ, ಎಷ್ಟು ಬಾರಿ ನೀವು ಗುಂಡನ್ನು ಹಿಡ್ಕೊಂಬಂದಿದ್ದೀರಿ ಅಲ್ಲಿ, ಎಷ್ಟು ಬಾರಿ ನೀವು ಅಲ್ಲಿ ಪಿಸ್ತೂಲ್ ಹಿಡ್ಕೊಂಬಂದಿದ್ದೀರಿ, ಎಷ್ಟು ಬಾರಿ ನೀವು ಅಲ್ಲಿ ಮಚ್ಚು ಇದನ್ನು ಹಿಡ್ಕೊಂಬಂದಿದ್ದೀರಿ, ಎಷ್ಟು ಬಾರಿ ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ. ಎಷ್ಟು ಬಾರಿ ಅಲ್ಲಿ ಅಧಿಕಾರಿಗಳಿಂದ ಬಂದು ನೀವು ಸಸ್ಪೆಂಡ್ ಮಾಡಿದ್ದೀರಿ, ಎಷ್ಟು ಬಾರಿ ಅವ್ರು ವಾಪಸ್ ಬಂದು ಆಗೋಗಿದೆ. ನನಗಿರುವ ಒಂದು ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದ ಜೈಲು ಸಿಬ್ಬಂದಿ ಅಂದರೆ ಕಾರಾಗೃಹ ಇಲಾಖೆ ಏನಿದೆ ಅದರ 70% ಸಿಬ್ಬಂದಿ ಮೇಲೆ ಇಲಾಖಾ ವಿಚಾರಣೆ ನಡೀತಿದೆಯಂತೆ. 70% ಸಿಬ್ಬಂದಿ ಮೇಲೆ ಇಲಾಖಾ ವಿಚಾರಣೆ ನಡೀತಿದೆಯಂತೆ. ಅಂದರೆ ಅದು ಎಂತಹ ಇಲಾಖೆ ಇರಬಹುದು ಅಂತ ನಿಮ್ಗೆ ಅರ್ಥವಾಗ್ತಿಲ್ವಾ? ನೀವು ಸಾಧ್ಯನೇ ಇಲ್ಲ ಅದನ್ನು ರಿಪೇರಿ ಮಾಡಲಿಕ್ಕೆ. ಮಿಸ್ಟರ್ ಪರಮೇಶ್ವರ್, ಡಾಕ್ಟರ್ ಪರಮೇಶ್ವರ್, ಸುಮ್ಮನೆ ಬೊಗಳೆ ಹೊಡೆಯೋದನ್ನು ನಿಲ್ಲಿಸ್ಬಿಡಿ. ಕ್ರಮ ಮತ್ತೊಂದು. ಐ ವಾಂಟ್ ಟು ಆಸ್ಕ್ ದಿಸ್ ಹೋಮ್ ಮಿನಿಸ್ಟರ್, ಬೇರೆ ಎಲ್ಲರ ವಿಡಿಯೋಗಳು ನನಗೆ ಓಕೆ ಹಳೇದಿರಬಹುದು ಅಂತ ನನಗೆ ಭಾನುವಾರ ನನಗೆ ಫೋನ್ ಮಾಡಿದ್ದಾಗ ಅನ್ನಿಸ್ತಿತ್ತು. ಬಟ್ ಆ ಗೋಲ್ಡ್ ಕೇಸಲ್ಲಿ ಅವ್ನು ಬಂದಿದ್ದು ಈ ವರ್ಷ ಅಲ್ಲ, ಅವ್ನಿಗೆ ಯಾಕೆ ಬಂತು? ಸಿ, ಯು ಶುಡ್ ಹ್ಯಾವ್ ಬೀನ್ ಕೇರ್ಫುಲ್ ಆಸ್ ಎ ಹೋಮ್ ಮಿನಿಸ್ಟರ್. ನಿಮ್ಮ ಮೇಲೆ ಆರೋಪ ಬಂದಿದ್ದ ಆ ಪ್ರಕರಣದಲ್ಲಿ ನೀವು ಆ ಹೆಣ್ಣುಮಗಳಿಗೆ ಪರಿಚಿತರು ಅಂತಾನೋ, ಆಕೆಗೆ ದುಡ್ಡು ಕೊಟ್ಟಿದ್ದೀರಿ ಅಂತಾನೋ ಏನೋ ನಿಮ್ಮ ಮೇಲೆ ಆರೋಪ ಬಂದಿದ್ದದು. ಇದು ಅದಕ್ಕೆ ರಿಲೇಟೆಡ್ ಅವನು ವ್ಯಕ್ತಿ, ಅವನಿಗೆ ಇವೆಲ್ಲ ಫೆಸಿಲಿಟಿ ಸಿಕ್ತು ಅಂದರೆ ಯಾರ ಮೇಲೆ ಅನುಮಾನ ಬರಬೇಕು? ಈಗ ನಿಮ್ಮ ಮೇಲೆ ಬರಬೇಕಲ್ವಾ ಅದು ಅನುಮಾನ? ಹಂಗಾರೆ ಬಂದ್ರೆ ತಪ್ಪಾಗತ್ತಾ? ಯಾರಿಗೆ ಎದುರಿಸ್ತಾ ಇದ್ದೀರಿ ನೀವು ವಿಡಿಯೋ ತೋರಿಸ್ತೀರಾ ಅಂತ? ನಾವು ಇದನ್ನು ಹೇಳಿದ್ರೆ ಏನಾಗತ್ತೀಗ? ಶುರು ಮಾಡೋಣ ಇದನ್ನು. ಹೂ ಈಸ್ ರೆಸ್ಪಾನ್ಸಿಬಲ್? ಹೌ ಡಿಡ್ ಯುವರ್ ಡಿಪಾರ್ಟ್ಮೆಂಟ್ ಅಲೋಡ್ ದಟ್ ಫೆಲೋ? ಬಿಟ್ಬಿಡಿ, ಇವ್ನು ಉಳಿದವ್ರನ್ನ ಅಂತ ನೋಡ್ಕೊಳ್ಳೋಣ, ಆಮೇಲೆ ಉಳಿದವ್ರನ್ನ ಹಳೇದದು ವಿಡಿಯೋ ಅಂತಾನೆ ಇಟ್ಕೊಳ್ಳೋಣ ಬೇಕಾರೆ. ಇವ್ನಿಗೆ ಹೆಂಗೆ ಸಿಕ್ತು? ನಿಮ್ಮ ಪ್ರಭಾವ ಇದೆ ಅಂತ ಅದ್ರಲ್ಲಿ ಹೇಳಬೇಕಾ ನಾವು? ಹಂಗಾರೆ ಡೋಂಟ್ ಟ್ರೈ ಆಲ್ ದಿಸ್. ನಮ್ಮ ಹತ್ರ ಏನು ಮಾಡ್ತೀರಿ? ಯು ವಾಂಟ್ ಅರೆಸ್ಟ್ ಅಸ್? ಟೇಕ್ ಅಸ್ ಇನ್ ಟು ಕಸ್ಟಡಿ, ಲೆಟ್ ಮೀ ಸಿ. ತೋರಿಸ್ಬಾರ್ದಂತೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇಲ್ಲ ಒಬ್ರಿಗೂ? ತೋರಿಸ್ಬಾರ್ದಂತೆ. ಏನು ತೋರಿಸ್ಬೇಕಂಗಾರೆ? ಬೆತ್ತಲೆ ಆಗಿ ನಿಂತಿದ್ದೀರಿ, ಅಯೋಗ್ಯರ್ತಾರ ಎಲ್ಲರೂ ಒಬ್ಬೊಬ್ರು. ಥೂ, ಅದೊಂದು ಇಲಾಖೆನ ಹಿಂಗಾಗ್ತಾ ಮಾಡ್ತಾ ಹೋಗ್ತಾ ಇರಾ. ಲೆವೆಲ್ ಆಫ್ ಇಂಡಿಸಿಪ್ಲಿನ್ ಇತ್ತು ಆ ಡಿಪಾರ್ಟ್ಮೆಂಟಲ್ಲಿ, ಈ ಲೆವೆಲ್ಗೆ ಬಂದಿರಲಿಲ್ಲ. ಅದು ಪೂರ್ತಿ ಕಳ್ಕೊಂಬಿಟ್ಟಿದೆ. ಸ್ಮಗ್ಲಿಂಗ್ ಕೇಸಲ್ಲಿರೋ ಎಲ್ಲರಿಗೂ ಸಿಕ್ಕಿರೋದು ಇದೆಲ್ಲ ವರದಿ ಆಯಿತು. ಈಗ ಅಧಿಕಾರಿಗಳ ಜೊತೆ ಸಭೆ ಮಾಡಿದಾರಂತೆ. ಯಾರನ್ನೋ ಸುರೇಶನ್ನವ್ರನ್ನ ವರ್ಗಾವಣೆ ಮಾಡಿದ್ರಂತೆ. ಇನ್ಯಾರೋ ಇಬ್ಬರನ್ನ ಮ್ಯಾಗೇರಿ ಅಂತ ಯಾರೋ, ಮತ್ತು ಭಜಂತ್ರಿ ಅವ್ರು ಯಾರನ್ನೋ ಸಸ್ಪೆಂಡ್ ಮಾಡಿದ್ರಂತೆ. ಯಾರು ಸುಖಕ್ಕೆ ಇವೆಲ್ಲ? ಎಷ್ಟು ಜನನ ಸಸ್ಪೆಂಡ್ ಮಾಡಿದಿರ್ರಿ ನೀವುಗಳು? ಅದೆಷ್ಟು ಜನನ ವಾಪಸ್ ತೊಗೊಂಬಂದಿದ್ದೀರಿ ಸಸ್ಪೆನ್ಷನಿಂದ? ಹಂಗಾರೆ ಕತ್ತೆಕಾಯಿ ಹಾಕಿದ್ದೀರಿ ಎಲ್ಲರೂ ಆ ಡಿಪಾರ್ಟ್ಮೆಂಟನ್ನು ಇಟ್ಕೊಂಡು. ಇಟ್ಸ್ ಎನ್ ಅನ್ಫಿಟ್ ಗೌರ್ನಮೆಂಟ್ ಅಂಡ್ ಅನ್ಫಿಟ್ ರೂಲ್ ನನ್ನ ಪ್ರಕಾರದಲ್ಲಿ. ಈ ಗೌರ್ಮೆಂಟ್ ಆರ್ ಗೌರ್ನಮೆಂಟ್ ಅನ್ನೋಕ್ಕಿಂತ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡ್ತಿರೋರುಗಳು ನೀವು. ಏನು ಡ್ರಾಮಾ ಮಾಡ್ತಿರ್ರಿ? ಎಷ್ಟು ಸರಿ ಡ್ರಾಮಾ ಮಾಡ್ತಿರ್ರಿ ಇದನ್ನು? ಈ ಥರ ಆದ ತಕ್ಷಣ ಒಂದು ಸಭೆ, 3 ಜನನ ಸಸ್ಪೆನ್ಷನ್ನು, 2 ಟ್ರಾನ್ಸ್ಫರು, ಎಷ್ಟು ಸರಿ ಮಾಡ್ತಿರ್ರಿ ಡ್ರಾಮಾ ಲಜ್ಗೆಟ್ಟವ್ರುಗಳು? ಸಂದೀಪ್ ಪಾಟೀಲ್ ಯಾರೋ 4 ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರಂತೆ. ರಾಜ್ಯವ್ಯಾಪಿ ಇರೋ ಜೈಲುಗಳದ್ದೆಲ್ಲ CCTV ಹಾಕಿ ಬೆಂಗಳೂರು ಒಂದು ಕಮಾಂಡ್ ಸೆಂಟರ್ ಮಾಡ್ತಾರಂತೆ. ನಿಮ್ಮ ತಲೆ ಸಗಣಿ ತುಂಬಿಕೊಂಡಾಗ ಹಿಂಗೆ ಆಗೋದು ನಿಮ್ಗಳಿಗೆ. ದುಡ್ಡು ತಿನ್ನೋ ಪ್ರಾಕ್ಟೀಸಿಗೆ ಬಂದ ಮೇಲೆ ಹೇಸಿಗೆ ತಿಂದಾಗ ಬ್ರೈನಲ್ಲಿ ಡೆವಲಪ್ ಆಗುತ್ತೆ. ಅನ್ನ ತಿಂದರೆ ಬ್ರೈನ್ ಡೆವಲಪ್ ಆಗುತ್ತೆ. ಆಲೋಚನೆನೂ ಹಾಗೆ ಇರುತ್ತೆ. ಕಮಾಂಡ್ ಸೆಂಟರ್ ಅಂತೆ. ಯಾವನ್ರಿ ಅವನು ಕಮಾಂಡ್ ಸೆಂಟರ್ನ ಕೂತ್ಕೊಂಡು ನೋಡೋನು? ನಾಳೆ ಅದಕ್ಕೊಂದು ಸಸ್ಪೆನ್ಷನ್ನು. ಆ 10 ನಿಮಿಷದಲ್ಲಿ ಅವನು ನೋಡಿಲ್ಲ ಕಮಾಂಡ್ ಸೆಂಟ್ರು, ಹಾಗಾಗಿ ಅವನ ಸಸ್ಪೆನ್ಷನ್, ಇವನ ವರ್ಗಾವಣೆ. ಕಾಸ್ತಿನ್ನಕ್ಕೆ ಇನ್ನೊಂದು ಕಮಾಂಡ್ ಸೆಂಟ್ರು ಅಷ್ಟೇ. ಇದು ಆಯಾ ಜಿಲ್ಲಾ ಜೈಲುಗಳಲ್ಲಿ ಜೈಲಧಿಕಾರಿಗಳು ಪಕ್ಕ ಆಗಿ ನಿಂತರೆ ಯಾವ ಕಮಾಂಡ್ ಸೆಂಟರ್ ಬೇಕ್ರಿ? ಲಜ್ಗೆಟ್ಟವ್ರುಗಳಿಗೆ ಮಾನ ಮರ್ಯಾದೆ ಇದ್ದವ್ರಿಗೆ ಮಾತಾಡ್ತಾ ಕೂತಿದ್ದೀರಿ ಎಲ್ಲರೂ. ಥೂ. ಇನ್ನು ಯಾರೋ IPS ಆಫೀಸರ್ ಹಾಕಿದಾರಂತೆ, ಹಾಕ್ಬಿಟ್ಟು ಹೇಳಿದಾರಂತೆ DG ADGPಗಳು DCಗಳು ತಿಂಗಳಿಗೊಮ್ಮೆ ಭೇಟಿ ಕೊಡೋದು ಕಡ್ಡಾಯ. ಏಕೆ? ಏನು ಸಂಬಳ ತೊಗೋತೀರಾ? ಕಲ್ಲು ತೊಗೋತೀರಾ ಮನೆಗೆ ಹೋಗ್ತಾ ನೀವು? DG ಓಕೆ, ADGP ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. DC ಬಿಡಿ ನನ್ನ ಲೆಕ್ಕಾಲ. ಉಳಿದಿದ್ದ ಆಫೀಸರ್ಗಳು DIG SP ಲೆವೆಲ್ ಆಫೀಸರ್ಸ್ ಎಲ್ಲ ಏನಕ್ಕೆ ನಿಮ್ಮ ಹೆಡ್ ಆಫೀಸ್ಗಳಲ್ಲಿ ಕೂತ್ಕೋಬೇಕು? ವೈ ಆರ್ ದಿ ನಾಟ್ ಸಿಟ್ಟಿಂಗ್ ಇನ್ ಜೈಲ್ ಪ್ರೊಮೈಸಸ್? ಈಗ ಬೆಂಗಳೂರಿನ ಪರಪ್ಪನಗರದ ಮುಂಭಾಗದಲ್ಲಿ ಒಂದು ಸಣ್ಣ ಆಫೀಸ್ ಕಟ್ಕೊಟ್ಬಿಟ್ಟು ಅಲ್ಲಿ ಯಾಕಿಲ್ಲ SP, ಜೈಲ್ SP ನಾಳೆ ಹಾಕೋ SP, ಅವ್ರು ಯಾಕೆ ಬೆಂಗಳೂರಲ್ಲಿ ಕೂತ್ಕೋಬೇಕು? ಸಿಂಪಲ್. ಎಸ್, ಯಾವುದೇ ಜೈಲಿನಲ್ಲಿ ಘಟನೆ ಮತ್ತೆ ರಿಪೀಟ್ ಆದರೆ ಆ ಪ್ರಿಸನ್ನಿನ ಸೂಪರ್ಡೆಂಟು ಅವರೇ ನೇರವಾಗಿ ಹೊಣೆ. ಆಮೇಲೆ ಡೈರೆಕ್ಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಜೊತೆ ಸಂಪರ್ಕ ಇರಬೇಕು ಮತ್ತು ಸೀನಿಯರ್ ಆಫೀಸರ್ಸ್ ಕಡ್ಡಾಯವಾಗಿ ತಿಂಗಳಿಗೆ ಒಂದ್ಸಾರಿ. ನನ್ನ ಲೆಕ್ಕಾಚಾರದಲ್ಲಿ ಹೋಮ್ ಮಿನಿಸ್ಟ್ರು ಇಲ್ಲ ಹಿ ಶುಡ್ ರಿಸೈನ್, ಆರ್ ಆ ಪೋರ್ಟ್ಫೋಲಿಯೋ ನನಗೆ ನಿಭಾಯಿಸೋಕ್ಕಾಗಲ್ಲ, ನನಗೆ ತಾಕತ್ತಿಲ್ಲ ಅಂತ ಬಿಟ್ಕೊಡ್ಬೇಕು. ಎರಡರಲ್ಲಿ ಒಂದು ಮಾಡಬೇಕು ಅವರು.
ಯು ಕೆನಾಟ್ ಗೋ ಆನ್ ಎಸ್ಕೇಪಿಂಗ್ ಲೈಕ್ ದಿಸ್ ಇಸ್ ವೆರಿ ಅನ್ಫೇರ್ ಇದು ಸಿಸ್ಟಮ್ಗೆ. ಏನೋ ಗೊತ್ತಿಲ್ಲದೆ 25,000 ಟಿ ವಿ, ಹಾಸಿಗೆ, ಮೇ ಬಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಥವಾ ಪ್ರತ್ಯೇಕವಾದ ಒಂದು ಸೆಲ್ಲು ಈ ಥರದ್ದೆಲ್ಲ ಕೊಡೋಕ್ಕೆ ದೊಡ್ಡ ರೇಟ್ಗಳಿರುತ್ತೆ. 50,000, 1 ಲಕ್ಷ, 2 ಲಕ್ಷ ಫೆಸಿಲಿಟಿಗೆ ತಕ್ಕ ಹಾಗೆ ರೇಟ್. ಬೆಂಗಳೂರಂಥ ಜಾಗದಲ್ಲಿ ಆ ಜೈಲೊಳಕ್ಕೆ ಆಕಸ್ಮಿಕವಾಗಿ ಹೋಗುವ ಬಹಳ ಶ್ರೀಮಂತರು ಇರ್ತಾರೆ. ಯಾರೋ ರಿಯಲ್ ಎಸ್ಟೇಟ್ ಕೇಸ್ ಪ್ರಕರಣದಲ್ಲಿ ಆಕಸ್ಮಿಕವಾಗಿ ಜಗಳ ಆಡ್ಕೊಂಡು ಜೈಲಿಗೆ ಹೋಗೋದು, ವರದಕ್ಷಿಣೆ ಪ್ರಕರಣಗಳಲ್ಲಾಗೋದು, ಆವೇಶಕ್ಕೆ ಆಮೇಲೆ ರೇಜ್ಗೆ ಕೋಪಕ್ಕೆ ಸಿಕ್ಕಾಕೊಂಡು ಯಾರೋ ಹಿಂಗೆ ಹೊಡೆದಿದ್ದಕ್ಕೆ ಹೆಚ್ಚು ಕಡಿಮೆ ಆಗ್ಬಿಟ್ಟು 2 ದಿನಕ್ಕೋಸ್ಕರ ಜೈಲಿಗೆ ಹೋಗೋದು. ಅವ್ರಿಗೆಲ್ಲ 50,000, 1 ಲಕ್ಷ ಎಲ್ಲ ಅವ್ರಿಗೆಲ್ಲ ದುಡ್ಡೇ ಅಲ್ಲ ಅವ್ರಿಗೆ. ಹಾಗಾಗಿ ಬೆಂಗಳೂರಿಗೆ ಡಿಮಾಂಡ್ ಇರೋದು ತುಂಬ. ಆ ಥರದ್ದು ದುಡ್ಡು ಬೇರೆ. ಅದು ಆ್ಯಕ್ಚುಲಿ ದುಡ್ಡಿರೋದು ಎಲ್ಲಿ ಅಂತಂದರೆ ಬೆಂಗಳೂರಿನ ಪರಪ್ಪನಗರಕ್ಕೆ ನನ್ನ ಪ್ರಕಾರ ಅದರದ್ದು ಕ್ಯಾಲ್ಕುಲೇಟೆಡ್ ನಾವೆಲ್ಲ ಇದ್ದಾಗ ಅಂದ್ಕೊಂಡಿದ್ದು 1,700, 1,800 ಜನ ಇಟ್ಕೋಬೋದು ಅದು ಅಂತ. ಈಗ ಅಲ್ಲಿ ನೀವು 3,500, 4,000 ಜನ ಇಟ್ಕೊಂಡಿದ್ದೀರಿ. ಅಲ್ಲಿ ಲೋಯರ್ ಲೆವೆಲಲ್ಲಿ ಚಿಲ್ಲರೆ ಪಲ್ರೆಗಳಿರ್ತಾರೆ, ಕೈದಿಗಳು ಭಾಳ ಜನ ಕನ್ವಿಕ್ಟೆಡ್ ಇರ್ತಾರೆ, ಅಂಡರ್ ಟ್ರಯಲ್ಸು ಇರ್ತಾರೆ. ಅದರಲ್ಲಿ ಕೆಲವ್ರಿಗೆ ಸಣ್ಣದೊಂದು ಟೂತ್ ಪೇಸ್ಟ್ ಬೇಕು, ಬ್ರಷ್ ಬೇಕು, ಅಡಿಕೆ ಅಭ್ಯಾಸ ಇದ್ದರೆ ಒಂದಷ್ಟು ಅಡಿಕೆ ಬೇಕು, ಒಂದು 4 ಬಟ್ಟೆ ಬೇಕು ಯಾವಾಗಲೂ, ಈ ಥರ ಏನೇನೋ ಸಣ್ಣ ಶೋಕಿಗಳು. ಅಥವಾ ಬೀಡಿ ಇದ್ದರೆ ಬೀಡಿ, ಅಥವಾ ದಿನಕ್ಕೆ ಒಂದು 2 ಸಿಗರೇಟ್ ಇದ್ದರೆ 2 ಸಿಗರೇಟು, ಈ ಥರ ಚಿಕ್ಕದಿರುತ್ತೆ. ಬಟ್ ಈ ಚಿಕ್ಕದು ಮಂತ್ಲಿ 500 ರೂಪಾಯಿ, 1,000 ರೂಪಾಯಿ ಚಾರ್ಜ್ ಆಗ್ತಿರುತ್ತೆ. ಇದು ನಂಬರ್ ದೊಡ್ಡದಿರುತ್ತೆ. ಡಿಪೆಂಡ್ಸ್. ಇದು ಸಂಖ್ಯೆ ಜಾಸ್ತಿ. ಎಲ್ಲರೂ 50,000 ರೂಪಾಯಿ ಕೊಡೋ ಗಿರಾಕಿಗಳೇ ಇರಲ್ಲ ಅಲ್ಲಿ, ಬರೋರೆಲ್ಲ ಕೊಡಲ್ಲ ಅಲ್ಲಿ. ಹೀಗಾಗಿ ಯುವರ್ ಹೋಲ್ ಸಿಸ್ಟಮ್ ಹ್ಯಾಸ್ ಟರ್ನ್ಡ್ ಇನ್ ಟು ಎ ಕರಪ್ಟ್ ಡೆನ್. ಅದರ ಲೀಡರು ನೀವೆಲ್ಲರೂ ಅದರ ಲೀಡರ್ಗಳು ಅಷ್ಟೇ. ಹಾಗಾಗಿ ನೀವು ಯಾರು ಅಂದ್ಕೊಂಡಿದ್ರೆ CCTV ಹಾಕಿ ಕಮಾಂಡ್ ಸೆಂಟರ್ ಮಾಡೋದ್ರಿಂದ ನಾನು ಇದನ್ನೆಲ್ಲ ನಿಲ್ಲಿಸ್ತೀನಿ ಅಂತ, ನೋ, ನಾಟ್ ಪಾಸಿಬಲ್. ದರ್ ಇಸ್ ಅ ಪರ್ಟಿಕ್ಯುಲರ್ ಕೇಸ್ ವಿಚ್ ದೇ ಆರ್ ಟೆಲಿಂಗ್ ಮೀ. ಒಂದು ಲೇಡಿ, ಒಂದು ಹೆಣ್ಣು ಮಗಳು ಗುಪ್ತವಾಗಿರಬೇಕಾದಂಥ ಜಾಗಕ್ಕೆ ಒಂದು ಪದಾರ್ಥವನ್ನು ಔಸಿಟ್ಕೊಂಡು ಇನ್ನೊಂದು ಹೆಣ್ಮಗಳು ತೊಗೊಂಡೋಗಿ ಕೊಡ್ತಾಳೆ ಅಂದರೆ ಅರ್ಥ ಏನು? ಆಫೀಸರ್ ಅರ್ಥ ಏನದ್ರದ್ದು? ಆಕೆನ ಸಸ್ಪೆಂಡ್ ಮಾಡ್ತೀವಿ ಅಥವಾ ತೆಗಿತೀವಿ ಅಲ್ಲಿಂದ, ಬಟ್ ಅದನ್ನು ಕೇಸ್ ಮಾಡಲ್ಲ ಬಿಕಾಸ್ ನಾಳೆ ಕೋರ್ಟ್ ಗಿರ್ಟ್ ಗಮನಕ್ಕೆ ಬಂದು ತೊಂದರೆ ಆಗುತ್ತೆ ಅಂದರೆ ಮೀನಿಂಗ್ ಏನು? ನೀವು ಚರಂಡಿ ನೀರಿಗಿಂತ ರಾಡಿ ಆಗೋಗಿದ್ದೀರಿ. ನಿಮ್ಮನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ದ ಮಿನಿಸ್ಟರ್ ಐ ಆಮ್ ಟಾಕಿಂಗ್. ನಿಮ್ಮ ಕೈಲೂ ಆಗಲ್ಲ, ಸಾಧ್ಯನೇ ಇಲ್ಲ. ಬಹಳ ರ್ಯಾಡಿಕಲಿ ಯೋಚನೆ ಮಾಡಬೇಕು ಪ್ರೆಸೆಂಟ್ ಸಿಸ್ಟಮ್ಸ್ ರಿಫಾರ್ಮ್ಸ್ನ ಈಗ ನೀವು ಅಷ್ಟೇ. ಎಸ್.